ಹೀಗೆ ಒಂದು ಕತೆ ಕೇಳಿದ್ದೇನೆ ನಾನು. ಏನಂದರೆ ಒಂದು ಗಂಡ ಹೆಂಡತಿ ಇಬ್ಬರು ಗದ್ದೆ ಈ ಗದ್ದೆ ನಡ್ತಾರೆ, ನಾಟಿ ಮಾಡು ಭತ್ತ ಬೆಳೀತಾರಲ್ಲ. ಆ ಗದ್ದೆ ಮೇಲೆ ಒಂದು ಪಕ್ಕದಲ್ಲಿ ಹೊಳೆ ಉಂಟು, ಮೇಲೆ ಸೇತುವೆ. ಇವರಿಬ್ಬರು ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರಂತೆ. ಆಗ ಗದ್ದೆ ಕೊಯ್ದಿದ್ದಂಥ ಟೈಮ್, ಕೆಲವು ಒಳ್ಳೆ ಕಟ್ ಮಾಡಿದ್ಮೇಲೆ ಒಳ್ಳೆ ಸಮವಾಗಿ ಮೇಲೆ ಇಷ್ಟಿಷ್ಟು ಉದ್ದಕ್ಕೆ ಇದಿರುತ್ತಲ್ಲ ಅದರದ್ದು ಗಿಡದ ಒಳಗಡೆ. ಆವಾಗ ಇವರಿಬ್ಬರು ಮಾತಾಡ್ಕೊಳ್ತಿದ್ದಾರೆ ಇಬ್ಬರು ಒಬ್ರಿಗೊಬ್ರು. ಗಂಡ ಹೇಳಿದರು, ಇಲ್ಲ ಇದು ಕೈಯಿಂದ, ಯಾವುದು ಮಿಷನಿಂದ ಮಾಡಿದ್ದಲ್ಲ, ಕೈಯಿಂದ ಕತ್ತಿಯಿಂದ ಇವರು ಕಟ್ ಮಾಡಿದಂತ ಹೇಳಿದ್ರು. ಹೆಂಡತಿ ಹೇಳಿದರೆ ಇಲ್ಲ ಇಲ್ಲ ಇದು ಮಿಷನಿಂದ. ಆವಾಗ ಗಂಡನಿಗೆ ಒಂದು ಡೌಟ್ ಬಂತು, ಇದ್ದಿರ್ಬೋದು ಇದು ಮಿಷನ್ದೇ ಇರೋದಂತ. ಹೌದು ಇದು ನೋಡಿದರೆ ಮಿಷನ್ ಥರ ಕಾಣ್ತದೆ. ಅಷ್ಟೊತ್ತಿಗೆ ಹೆಂಡತಿ ಏನು ಮಾಡಿದರೆ, ಇಲ್ಲ 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 ಇದು ನೋಡಿದರೆ ಕತ್ತಿಯಿಂದ ಕೊಯ್ದ ಹಾಗೆ ಉಂಟು. ಇಬ್ಬರು ಆಚೆಗೆ ಈಚೆಗೆ ವಿವಾದ ಆಯಿತು. ಗಂಡನಿಗೆ ಏನಾಯಿತು, ಸ್ವಲ್ಪ ಸಮಯದಲ್ಲಿ ಮಾತಾಡ್ಕೊಳ್ತಾ ಹೋಗೋಗಿ ಸಿಟ್ಟು ಬಂತು. ಸಿಟ್ಟು ಬಂದಾಗ ಸ್ಟೋರಿ ಇದೊಂದು ಜಸ್ಟ್. ಸಿಟ್ಟು ಬಂದಾಗ ಏನು ಮಾಡಿದ್ರು, ಇವರ ಹೆಂಡತಿಯನ್ನು ದೂಡಿದ್ರಂತೆ ನೀರಿನೊಳಗೆ. ನೀರಿನೊಳಗೆ ದೂಡಿ ಹೆಂಡತಿ ಮುಳುಗ್ತಾ ಇದ್ದಾರೆ. ಮುಳುಗೋಗ್ಲು ಕೈ ಈ ಥರ ಮಾಡ್ತಾ ಇದ್ದಾರೆ. ಅದರ ಅರ್ಥ ಕಟ್ ಮಾಡಿದ್ದು, ಬಿಟ್ಟು ಕೊಡಲಿಕ್ಕೆ ಮನಸ್ಸಿಲ್ಲ. ಅವರು ಬಿದ್ದು ಮುಳುಗ್ತಾ ಇದ್ದಾರೆ, ಆಗಲೂ ಕೈ ಹೀಗೆ ಎತ್ಕೊಂಡಿಲ್ಲ, ಇದು ಕಟ್ ಮಾಡಿದ್ದು. ಅಷ್ಟೊಂದು ಹಠಮಾರಿತನ ಕೆಲವರಿಗೆ ಇರುತ್ತೆ. ಇರಲಿ, ಗಂಡ ಹೇಳಿದ್ದಾರೆ, ಆಯಿತು, ನಾವು ಅದನ್ನು ಸರಿ ಓಕೆ, ಸ್ವಲ್ಪ ಏನೋ ಒಂದು 2-3 ಸಲ ಹೇಳಿದರು, ಕೇಳಲಿಲ್ಲ ಅಂತ ಹೇಳಿದ ಮೇಲೆ ಬಿಟ್ಟು ಬಿಡಬೇಕು. ಅದನ್ನೇ ಹಿಡ್ಕೊಂಡು ಇಲ್ಲ ಇಲ್ಲ ನಾನು ಹೇಳಿದ್ದು ಕರೆಕ್ಟ್ ಮುಳುಗ್ತಾ ಇದ್ರು ಕೂಡ ಕೈ ಈ ಥರ ಮಾಡುವಂಥದ್ದು ತಪ್ಪಾದಂಥ ಒಂದು ಅನುಭವ.